ಮೂರನೇದು ಹೇಳೋದು ಅಂತ ಹೇಳಿದರೆ ಪಾತ್, ದಾರಿ ಅಂತ ಕರಿತೀವಿ. ನನ್ನ ಪ್ರಕಾರ ಗುರಿ ಎಷ್ಟು ಮುಖ್ಯನೋ ದಾರಿನೂ ಅಷ್ಟೇ ಮುಖ್ಯ. ಗುರಿ ಒಳ್ಳೆಯದಾಗಿದ್ದರೆ ಸಾಕಾಗೋದಿಲ್ಲ, ಗುರಿಗೆ ತಕ್ಕಂಥ ದಾರಿನೂ ಬಹಳ ಮುಖ್ಯ. ನೀವು ಒಳ್ಳೆ ಗುರಿ ಹಾಕ್ಕೊಂಡು ಕೆಟ್ಟ ದಾರಿ ಹಿಡಿದ್ರೆ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ಚೂಸ್ ರೈಟ್ ಪಾತ್. ನಾವು ಜೀವನದಲ್ಲಿ ನಮಗೆ ಎರಡೇ ದಾರಿಗಳಿರೋದು, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ನೀವು ಒಳ್ಳೆ ದಾರಿಗೆ ಬಂದರೆ ದೆರ್ ಈಸ್ ಓನ್ಲಿ ಒನ್ ವೇ, ದಟ್ ಈಸ್ ರೈಟ್ ವೇ. ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್ ದೆರ್ ಆರ್ 100 ಪಾತ್ಸ್. ಕೆಟ್ಟ ದಾರಿಗೆ ಮಾತ್ರ 100 ದಾರಿಗಳಿರ್ತದೆ, ಒಳ್ಳೆ ದಾರಿಗೆ ಮಾತ್ರ ಒಂದೇ ದಾರಿ. ದಟ್ ಯು ಹ್ಯಾವ್ ಟು ಚೂಸ್ ವಿಚ್ ಪಾತ್ ಯು ಹ್ಯಾವ್ ಟು ಗೋ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನೀವು ಒಳ್ಳೆ ದಾರಿಲಿ ಹೋಗೋದಾದರೆ ಒಂದೇ ದಾರಿ, ಕೆಟ್ಟ ದಾರಿಲಿ ಹೋಗೋದಾದರೆ 100 ದಾರಿ. ನೀವು ಒಳ್ಳೆ ದಾರಿನಲ್ಲಿ ಇಫ್ ಯು ಸೆಲೆಕ್ಟ್ ರೈಟ್ ಪಾತ್ ಅಟ್ ದ ರೈಟ್ ಏಜ್, ಅಟ್ ದ ರೈಟ್ ಟೈಮ್, ಯು ಸ್ಟಾರ್ಟ್ ದ ಟ್ರಾವೆಲ್ ಅಂತೇಳಿದರೆ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಸರಿಯಾದಂಥ ಸಮಯದಲ್ಲಿ ನೀವು ಒಳ್ಳೆ ದಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಜರ್ನಿ ಸ್ಟಾರ್ಟ್ ಮಾಡಿದರೆ ನೀವು ಡೆಸ್ಟಿನೇಷನನ್ನು ರೀಚ್ ಆಗ್ತೀರಾ. ನೀವು ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಏಜ್, ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್, ನೀವು ಅರ್ಧ ದೂರಕ್ಕೆ ಹೋಗಿ ಆವಾಗ ಜ್ಞಾನೋದಯ ಆಯಿತು, ತಂದೆ ತಾಯಿ ಬುದ್ಧಿ ಹೇಳಿದರು, ಗುರುಗಳು ಬುದ್ಧಿ ಹೇಳಿದರು ಅಂತೇಳಿ ವಾಪಸ್ ಬಂದು ನೀವು ಒಳ್ಳೆ ದಾರಿ ಹಿಡ್ಕೊಳ್ಳೋಕ್ಕಾಗಲ್ಲ, ಅಷ್ಟೊತ್ತಿಗೆ ಟೈಮು ಮುಗ್ದೋಗಿರುತ್ತೆ. ಹಾಗಾಗಿ ಸೆಲೆಕ್ಷನ್ ಆಫ್ ಪಾತ್ ಟು ಅವರ್ ಓನ್ ಗೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಪಾತ್ ಅಟ್ ದ ರೈಟ್ ಏಜ್, ಅಟ್ ದ ರೈಟ್ ಟೈಮ್. ಅದನ್ನು ಇಟ್ಕೊಂಡ್ರೆ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗುರಿ ಹಾಕ್ಕೊಂಡು ನಾವು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಹಲವಾರು ಅಬ್ಸ್ಟಕಲ್ಸು, ಹರ್ಡಲ್ಸು, ಡಿಫಿಕಲ್ಟೀಸ್ ಬರ್ಬೋದು. ಬಟ್ ಅವೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಕುಂದದಂತೆ ನಾವು ಹಿಗ್ಗಬೇಕು, ಹೆಮ್ಮೆ ಪಡಬೇಕು. ವಿ ಹ್ಯಾವ್ ಟು ಇನ್ವೈಟ್ ಡಿಫಿಕಲ್ಟೀಸ್. ನಾವು ವೆಲ್ಕಮ್ ಮಾಡಬೇಕು ಯಾನನ್ನು, ಸಮಸ್ಯೆಗಳನ್ನ, ಡಿಫಿಕಲ್ಟೀಸ್, ಹರ್ಡಲ್ಸ್ ಅಂತ ಏನು ಕರಿತೇವೆ, ಅಬ್ಸ್ಟಕಲ್ಸ್ ಅಂತ ಏನು ಕರಿತೇವೆ, ವಿ ಹ್ಯಾವ್ ಟು ಇನ್ವೈಟ್, ಕರಿಬೇಕು ನಾವು, ಬನ್ನಿ ಅಂತ ಹೇಳಿ. ಸೊ ದೆನ್ ಓನ್ಲಿ ನೋ ದಟ್ ಯುವರ್ ಕೆಪಾಸಿಟಿ, ನಿಮ್ಮ ಶಕ್ತಿ ಏನಂತ ನಿಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ, ವೆನ್ ಯು ಅಕ್ಸೆಪ್ಟ್ ಡಿಫಿಕಲ್ಟೀಸ್, ವೆನ್ ಯು ಅಕ್ಸೆಪ್ಟ್ ಹರ್ಡಲ್ಸ್, ವೆನ್ ಯು ಅಕ್ಸೆಪ್ಟ್ ಯುವರ್ ಅಬ್ಸ್ಟಕಲ್ಸ್, ಆವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನನ್ನ ಶಕ್ತಿ ಏನು ಅಂತೇಳಿ. ನೀವೇನೂ ಸಮಸ್ಯೆಯನ್ನು ನೀವು ತಲೆ ಮೇಲೆ ಹಾಕ್ಕೊಳ್ಳೋದಲ್ಲೇ, ನೀವೇನೂ ಸಮಸ್ಯೆಯನ್ನು ಫೇಸ್ ಮಾಡೋದಲ್ಲೇ ನಿಮಗೆ ಹೆಂಗೆ ಶಕ್ತಿ ಅಂತ ಗೊತ್ತಾಗಬೇಕು. ನಿಮ್ಮಲ್ಲಿ ಯಾವ ರೀತಿ ಆಂತರಿಕವಾದ ಶಕ್ತಿ ಇದೆ ಅಂತ, ನಿಮ್ಮಲ್ಲಿ ಯಾವ ರೀತಿಯಾದಂಥ ಇನ್ನರ್ ಪವರ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗಬೇಕಂತೇಳಿದರೆ ನೀವು ಡಿಫಿಕಲ್ಟೀಸನ್ನು, ಚಾಲೆಂಜಸ್ನ ಫೇಸ್ ಮಾಡಬೇಕು. ಸೊ ಅದನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನದಿಯನ್ನು ಊಹಿಸ್ಕೊಳ್ಬೇಕು, ರಿವರನ್ನು ಊಹಿಸ್ಕೊಳ್ಬೇಕು. ಯಾವತ್ತೂ ಕೂಡ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕಂತ ಹೇಳಿದ್ರೆ ನದಿಯ ಜೀವನವನ್ನು ನಾವು ಅರ್ಥೈಸ್ಕೊಳ್ಬೇಕು, ರಿವರನ್ನು ಅರ್ಥೈಸ್ಕೊಳ್ಬೇಕು. ನದಿಯ ಗುರಿ ಯಾವುದು? ನದಿಯ ಗುರಿ ಯಾವುದು? ಸಮುದ್ರ. ನದಿಗಿರೋದು ಒಂದೇ ಗುರಿ ಏನಂದರೆ ಸಮುದ್ರ ಸೇರಬೇಕನ್ನೋದು ಗುರಿ ಅಷ್ಟೇ. ನದಿಗೆ ಬೇರೆ ಏನೋದಕ್ಕೆ ಗುರಿ ಇಲ್ಲ. ಆದರೆ ನದಿ ತಾನು ಸಮುದ್ರವನ್ನು ಸೇರುವಂಥ ಸಂದರ್ಭದಲ್ಲಿ ನೀವು ನದಿಯ ಜರ್ನಿಯನ್ನು ನೋಡಿ. ಯಾವಾಗ ರಿವರ್ ವರ್ಜಿನ್ ಆಗ್ತದೆ, ಹುಟ್ಟಿದಂಥ, ಈಗ ನಮ್ಮ ಕಾವೇರಿ ನದಿ ನೋಡಿ ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ, ಆ ಒಂದು ದಾರಿಯನ್ನು ನೋಡಿ ನೀವು. ಆ ದಾರಿಯನ್ನು ನೋಡುವಂಥ ಸಂದರ್ಭದಲ್ಲಿ ಹಲವಾರು ಎಡರು ತೊಡರುಗಳು, ಡಿಫಿಕಲ್ಟಸ್ಸು, ಚಾಲೆಂಜಸ್ಸು, ಹರ್ಡಲ್ಸು ನದಿಗೆ ಬರುತ್ತೆ. ಆದರೂ ಕೂಡ ನದಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಾದ್ರೂ ನದಿ ಹರಿಯುವಂಥ ಸಂದರ್ಭದಲ್ಲಿ ಬಂಡೆ ಸಿಕ್ತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡುತ್ತೆ ನದಿ, ರೂಟ್ ಚೇಂಜ್ ಮಾಡುತ್ತೆ. ಫಾರೆಸ್ಟ್ ಸಿಗುತ್ತಾ, ರೂಟ್ ಚೇಂಜ್ ಮಾಡುತ್ತೆ. ವಿಲೇಜ್ ಸಿಗುತ್ತಾ, ಎಲ್ಲದಲ್ಲೂ ನೀವು ಬಂಡೆ ಸಿಗ್ಬೋದು, ಮರ ಸಿಗ್ಬೋದು, ಗಿಡ ಸಿಗ್ಬೋದು, ವಿಲೇಜಸ್ ಸಿಗ್ಬೋದು, ಮೌಂಟೇನ್ ಸಿಗ್ಬೋದು, ಯಾವುದು ಸಿಕ್ಕಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಸ್ಟ್ ಫ್ಲೋಯಿಂಗ್ ಟಿಲ್ ರೀಚಿಂಗ್ ದ ಡೆಸ್ಟಿನೇಷನ್. ಸಮುದ್ರವನ್ನು ಮುಟ್ಟುವವರೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಜಸ್ಟ್ ಫ್ಲೋಯಿಂಗ್, ಕಾನ್ಸ್ಟೆಂಟ್ಲಿ, ಕಂಟಿನ್ಯೂಸ್ಲಿ ಅದು ಫ್ಲೋ ಮಾಡ್ತಾ ಹೋಗುತ್ತೆ.
ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ನದಿ ಹರಿಬೇಕಾದ್ರೆ ಒಂದು ಬಂಡೆ ಸಿಕ್ತು ಅಂತೇಳಿ ಅಲ್ಲೇ ನಿಂತರೆ ಅದು ಗುರಿ ಸೇರೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಏನೇ ಹರ್ಡಲ್ಸು ಸಮಸ್ಯೆಗಳು ಬಂದರೂ ಕೂಡ ವಿ ಶುಡ್ ನಾಟ್ ಸ್ಟಾಪ್ ಅವರ್ ಜರ್ನಿ. ಆ ದೃಷ್ಟಿಯಿಂದ ನದಿಯನ್ನು ನಾವು ನೆನೆಸ್ಕೊಂಡ್ರೆ ನಿಜವಾಗಲೂ ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನದಿಯ ಬಗ್ಗೆ ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಕವಿತೆ ಅಂತೇಳಿದರೆ ಅದು ತಾವೆಲ್ಲರೂ ಗೂಗಲ್ ಮಾಡಿ ನೋಡಿ, ನಾನು ಟೈಮ್ ಇಲ್ಲ ಹೇಳಲಿಕ್ಕೆ. ತುಂಬ ಇಷ್ಟಪಡುವಂಥ ಒಂದು ಕವಿತೆ ಅಂತೇಳಿದರೆ ಖಲೀಲ್ ಗಿಬ್ರಾನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಒಂದು ಫಿಯರ್ ಅನ್ನುವಂಥ ಒಂದು ಕವಿತೆಯನ್ನು ಬರೆದಿದ್ದಾನೆ. ಫಿಯರ್, FEAR, ಫಿಯರ್ ಅಂತ, ಭಯ ಅಂತೇಳಿ. ಭಯ ಅಂತ ಒಂದು ಕವಿತೆ ಇದೆ, ತುಂಬ ಅದ್ಭುತವಾದಂಥ ಕವಿತೆ. ಆ ಕವಿತೆಯನ್ನು ಓದಿದರೆ ಜೀವನಕ್ಕೂ ಅದನ್ನು ಅಳವಡಿಸ್ಕೊಳ್ಬೇಕು. ನಾನು ಯಾವಾಗಲೂ ಕೂಡ ಏನಾದರೂ ನನಗೆ ಕಷ್ಟ ಬಂದಾಗ, ಏನಾದರೂ ಕೂಡ ಮನಸ್ಸಿಗೆ ಬೇಸರ ಆದ ಕವಿತೆ ಓದ್ತಾ ಇರ್ತೇನೆ. ಆ ಭಯ ಅನ್ನುವಂಥ ಒಂದು ಕವಿತೆಯಲ್ಲಿ ನಾನು ಜಸ್ಟ್ ಅರ್ಥವನ್ನು ಒಂದು ನಿಮಿಷದಲ್ಲಿ ಹೇಳಿಬಿಟ್ಟು ಹೋಗ್ತೇನೆ. ನೀವು ಬಿಡುವಿದ್ದಾಗ ಯಾವಾಗಲಾದ್ರು ಕೂಡ ನೀವು ನಿಮ್ಮ ಗೂಗಲ್ ಗುರು ಕೇಳ್ಕೊಳ್ಳಿ, ಅವರು ನಿಮಗೆಲ್ಲ ಚೆನ್ನಾಗಿ ಗೂಗಲ್ ಗುರು ಹೇಳ್ತಾರೆ. ನದಿ ಏನಂತ ಹೇಳಿದ್ರೆ ಭಯ ಅನ್ನುವಂಥದ್ದನ್ನಲ್ಲಿ ಹೇಳ್ತಾರೆ, ನದಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಸಮುದ್ರದತ್ತ ಹೋದಾಗ ಅದು ಭಯ ಪಡುತ್ತಂತೆ ಸಮುದ್ರವನ್ನು ಸೇರಿಸಲಿಕ್ಕೆ. ಇಷ್ಟು ದೊಡ್ಡ ಸಮುದ್ರಕ್ಕೆ ನಾನು ಹೆಂಗೆ ಸೇರೋದು ಅಂತೇಳಿ ಭಯಪಡುತ್ತೆ. ಭಯಪಡುವಂಥ ಸಂದರ್ಭದಲ್ಲಿ ನದಿ ತಾನಾಗಿ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳುತ್ತೆ. ವೈ ಶುಡ್ ಐ ಫಿಯರ್, ನಾನು ಯಾಕೆ ಭಯ ಪಡಬೇಕು? ಎಷ್ಟು ದೂರ ಸಾಗಿ ಬಂದಿದ್ದೀನಿ, ನನ್ನ ಇತಿಹಾಸ ಏನು, ನನ್ನ ಪರಂಪರೆ ಏನು, ನನ್ನ ಜರ್ನಿ ಏನು, ಎಷ್ಟೋ ಜನಕ್ಕೆ ನಾನು ದಾರಿದೀಪ ಆಗಿದ್ದೀನಿ, ದನಗಳಿಗೆ ನೀರು ಕೊಟ್ಟಿದ್ದೀನಿ, ಜನಗಳಿಗೆ ನೀರು ಕೊಟ್ಟಿದ್ದೀನಿ, ಬೆಳೆ ಬೆಳೀಲಿಕ್ಕೆ ನೀರು ಕೊಟ್ಟಿದ್ದೀನಿ, 100 ಜನಕ್ಕೆ ಸಹಾಯ ಮಾಡಿದ್ದೀನಿ. ಹಳ್ಳ ಸಿಕ್ಕಿದೆ, ಕೊಳ್ಳ ಸಿಕ್ಕಿದೆ, ನದಿ ಇದು ಬೆಟ್ಟ ಸಿಕ್ಕಿದೆ, ಕಲ್ಲು ಸಿಕ್ಕಿದೆ, ಬಂಡೆ ಸಿಕ್ಕಿದೆ, ಫಾರೆಸ್ಟ್ ಸಿಕ್ಕಿದೆ, ಅವೆಲ್ಲವನ್ನೂ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂದರೆ ಜಸ್ಟ್ ಎಂಟ್ರಿಂಗ್ ಇನ್ ಟು ದ ಓಷನ್ ನಾನು ಇಷ್ಟಕ್ಕೆ ಯಾಕೆ ಭಯಪಡಬೇಕು, ನಾನು ಇಷ್ಟಕ್ಕೆ ಯಾಕೆ ಭಯಪಡಬೇಕು? ಅಂತಹ ಸಮಸ್ಯೆಗಳನ್ನೇ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತೇಳಿದರೆ, ದೊಡ್ಡ ಬಂಡೆ ಸಿಕ್ಕಿದ್ರೂ ಕೂಡ ನಾನು ಅದನ್ನು ಬಿಟ್ಟು ಬೇರೆ ದಾರಿ ಹುಡ್ಕೊಂಡು ಬಂದಿದ್ದೇನೆ. ದೊಡ್ಡ ಪರ್ವತ ಸಿಕ್ಕಿದ್ರೂ ನಾನು ಬಿಟ್ಟು ಬಂದಿದ್ದೇನೆ, ದೊಡ್ಡ ಅರಣ್ಯ ಸಿಕ್ಕಿದ್ರೂ ಬಿಟ್ಟು ಬಂದಿದ್ದೇನೆ. ಆದರೆ ನನ್ನ ಸಾಧನೆಯ ಹಾದಿನಲ್ಲಿ ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ, ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಎಷ್ಟೋ ಜನಕ್ಕೆ ನಾನು ಹೆಲ್ಪ್ಫುಲ್ ಆಗಿದ್ದೇನೆ ಅಂತ, ಸಹಾಯ ಆಗಿದ್ದೇನೆ ಅಂತ. ಹೊತ್ತಾನೆ ನದಿಯಿಂದ ಏನಾದರೂ ಕೆಟ್ಟದಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾಕೆ ಹೆದರಬೇಕು ಅಂತೇಳಿ ಕೊನೆಗೆ ಟ್ಯಾಗ್ ಲೈನ್ ಏನಿದೆ ಅಂತೇಳಿದ್ರೆ, ತುಂಬ ಅದ್ಭುತವಾದಂಥ ಒಂದು ಟ್ಯಾಗ್ ಲೈನ್ ಲಾಸ್ಟಲ್ಲಿ ಏನು ಹೇಳುತ್ತೆ ಅಂದರೆ, ನನಗೇನು ಹೇಳ್ಬೇಕು ಅಂತೇಳಿದ್ರೆ, ದೆರ್ ಈಸ್ ನೋ ಅದರ್ ವೇ ಐ ಕೆನಾಟ್ ಗೋ ಬ್ಯಾಕ್. ನಾನು ವಾಪಸ್ ಹೋಗೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀನಿ. ಬಟ್ ಐ ನೀಡ್ ಟು ಟೇಕ್ ಎ ರಿಸ್ಕ್ ಟು ಎಂಟರ್ ದ ಓಷನ್. ಬಟ್ ಯಾವಾಗ ಅಂತೇಳಿದರೆ ನನಗೆಷ್ಟು ಹೆಮ್ಮೆ ಆಗುತ್ತೆ ಅಂತೇಳಿದರೆ, ಐ ಆಮ್ ನಾಟ್ ಎಂಟರಿಂಗ್ ಇನ್ ಟು ದ ಓಷನ್ ಬಟ್ ಐ ಆಮ್ ಬಿಕಮಿಂಗ್ ದ ಓಷನ್ ಅಂತ. ಎಂಥ ಅದ್ಭುತವಾದಂಥ ಮಾತು. ನಾನು ಸಮುದ್ರವನ್ನು ನಾನು ಸೇರ್ತಾ ಇಲ್ಲ, ನನಗೆ ಹೆಮ್ಮೆ ಇದೆ, ನಾನೇ ಸಮುದ್ರ ಆಗ್ತಾ ಇದ್ದೀನಿ ಅಂತೇಳಿ. ಸೊ ಇದು ಕೊನೆ ಲೈನ್ ನೀವು ಅದನ್ನು ಓದಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.